ವೀಕೆಂಡಲ್ಲಾಗಲಿ ಅಥವಾ ಗೌರ್ಮೆಂಟ್ ಹಾಲಿಡೇ ಟೈಮಲ್ಲಾಗಲಿ ಎಲ್ಲಾದರೂ ಒಂದು ದಿನ ಹೊರಗಡೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡೋರಿಗೆ ಬೆಂಗಳೂರಲ್ಲಿ ಆರ್ಟ್ ಆಫ್ ಲಿವಿಂಗು ಮತ್ತು ಪಿರಮಿಡ್ ವ್ಯಾಲಿ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ನಾವು ಬೆಳಿಗ್ಗೆ ಹೋಗಿ ಸಾಯಂಕಾಲದೊಳಗಡೆ ನಾವು ನೋಡ್ಕೊಂಬರ್ಬೋದು. ಈ ಪ್ಲೇಸ್ಗೆ ಯಾವ ರೀತಿ ಹೋಗೋದು ಅಂತ ಹೇಳ್ಬಿಟ್ಟು ನೋಡೋಣ. ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ಸ್ವಾಗತ. ಪಯಣ ವಿತ್ ಪ್ರಭಾಕರ್. ನಾವೇನಾದರೂ ಓನ್ ವೆಹಿಕಲಲ್ಲಿ ಹೋಗ್ತೀವಿ ಅಂತ ಹೇಳಿದ್ರೆ ಕನಕಪುರ ರೋಡು ಬನಶಂಕರಿ ರೂಟು. ನಾವು ಈ ರೂಟಲ್ಲಿ ಹೋದರೆ ನಮಗೆ ಕೆಬ್ಬಗೋಡಿ ಸ್ಟಾಪ್ ಬರುತ್ತೆ. ಕೆಬ್ಬಗೋಡಿ ಸ್ಟಾಪಿಂದ ಲೆಫ್ಟ್ಗೆ ಹೋದರೆ ನಮಗೆ 1 ಕಿಲೋಮೀಟರ್ ದೂರದಲ್ಲಿ ನಮಗೆ ಪಿರಮಿಡ್ ವ್ಯಾಲಿ ಸಿಗುತ್ತೆ. ನಾವೇನಾದರೂ ಬಸ್ಸಲ್ಲಿ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ರೆ ಮೆಜೆಸ್ಟಿಕ್ಕಿಂದ ನಾವು ಬನಶಂಕರಿ ಹೋಗಬೇಕಾಗುತ್ತೆ. ಬನಶಂಕರಿಯಿಂದ ಬಸ್ಗಳಿದೆ, PMTC ಬಸ್ಸು. ಮಾರ್ಕೆಟಿಂದ ಕೂಡ ಇದೆ, MKT 5H ಅಂತ ಹೇಳ್ಬಿಟ್ಟು. ಈ ಬಸ್ ಹತ್ತಿದ್ರೆ ನಾವು ಕೆಬ್ಬಗೋಡಿ ಸ್ಟಾಪಲ್ಲಿ ಇಳ್ಕೋಬೇಕಾಗುತ್ತೆ. ಬಸ್ ಸ್ಟಾಪಿಂದ 1 ಕಿಲೋಮೀಟರ್ ಪಿರಮಿಡ್ ವ್ಯಾಲಿ ಇದೆ. ಅಲ್ಲಿಂದ ನಾವು ನಡ್ಕೊಂಡು ಹೋಗ್ಬೋದು, ಇಲ್ಲ ಅಂತ ಹೇಳಿದ್ರೆ ಆಟೋಗಳಿರುತ್ತೆ, ಆಟೋದಲ್ಲಿ ಹೋಗ್ಬೋದು. ನಾವು ಫಸ್ಟು ಪಿರಮಿಡ್ ವ್ಯಾಲಿ ಹೋಗೋ ಥರ ಪ್ಲ್ಯಾನ್ ಮಾಡ್ಕೋಬೇಕು, ಯಾಕೆಂದರೆ ಪಿರಮಿಡ್ ವ್ಯಾಲಿ ಸ್ವಲ್ಪ ದೂರದಲ್ಲಿದೆ. ನಾವು ಪಿರಮಿಡ್ ವ್ಯಾಲಿಗೆ ಬೆಳಿಗ್ಗೆ ಬೇಗ ಬರೋ ಥರ ಪ್ಲ್ಯಾನ್ ಮಾಡಿಕೊಂಡ್ರೆ ಇಲ್ಲಿ ಒಂದು 3-4 ಗಂಟೆ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ನಾವು ಆರ್ಟ್ ಆಫ್ ಲಿವಿಂಗ್ಗೆ ಹೋಗ್ಬೋದು. ಮಕ್ಕಳು ಆಟ ಆಡೋದಕ್ಕೆ ತುಂಬ ಚೆನ್ನಾಗಿದೆ ಆ ಪಿರಮಿಡ್ ವ್ಯಾಲಿಯಲ್ಲಿ. ಇಲ್ಲಿ ಮೆಡಿಟೇಷನ್ ಯಾವ ರೀತಿ ಮಾಡೋದು ಮತ್ತು ಮೆಡಿಟೇಷನಿಂದ ಏನು ಪ್ರಯೋಜನ ಇದೆ ಅಂತ ಹೇಳ್ಬಿಟ್ಟು ನಮಗೆ ಒಂದು 5-10 ನಿಮಿಷ ಬ್ರೀಫ್ ಕೊಡ್ತಾರೆ. ಮತ್ತು ಒಳಗಡೆ ನಮಗೆ ಮೆಡಿಟೇಷನ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ. ನಮಗೆ ಅಲ್ಲಿ ಬ್ಯಾಚ್ ವೈಸು 10-15 ನಿಮಿಷ ಮೆಡಿಟೇಷನ್ ಹೇಳ್ಕೊಡ್ತಾರೆ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು. ಇಲ್ಲಿ ಡೈಲಿ ಮಧ್ಯಾಹ್ನ 1 ಗಂಟೆಯಿಂದ 2 ಗಂಟೆವರೆಗೂ ನಿತ್ಯ ಅನ್ನದಾನ ಸೇವೆ ಇರುತ್ತೆ. ಪಕ್ಕದಲ್ಲೇ ನಮಗೆ ಗೋಶಾಲೆ ಇದೆ, ಅದನ್ನು ಕೂಡ ನಾವು ನೋಡ್ಕೊಂಬರ್ಬೋದು. ನಾವು ಬೆಳಿಗ್ಗೆ ಬೇಗ ರೀಚ್ ಆಗೋ ಥರ ಪ್ಲ್ಯಾನ್ ಮಾಡಿಕೊಂಡ್ರೆ ಬೆಳಿಗ್ಗೆ ಇಲ್ಲಿ ನೋಡಿಕೊಂಡು ಮಧ್ಯಾಹ್ನ ನಾವು ಆರ್ಟ್ ಆಫ್ ಲಿವಿಂಗ್ ಹೋಗ್ಬೋದು. ನಾವು ಮಧ್ಯಾಹ್ನದ ನಂತರ ಆರ್ಟ್ ಆಫ್ ಲಿವಿಂಗ್ ಹೋಗಿ ಅಲ್ಲಿ ನಾವು ಟೈಮ್ ಸ್ಪೆಂಡ್ ಮಾಡಿಕೊಂಡು ನಾವು 6 ಗಂಟೆ 7 ಗಂಟೆ ನಂತರ ನಾವು ಮನೆಗೆ ಸೇರ್ಬೋದು. ಈವ್ನಿಂಗ್ ಟೈಮು ಆರ್ಟ್ ಆಫ್ ಲಿವಿಂಗಲ್ಲಿ ಲೈಟಿಂಗ್ ವ್ಯವಸ್ಥೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ.
ಆರ್ಟ್ ಆಫ್ ಲಿವಿಂಗಲ್ಲಿ ಮಧ್ಯಾಹ್ನ 1 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ಉಚಿತ ಅನ್ನದಾನ ಸೇವೆ ಇರುತ್ತೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಲು ಮರೆಯದಿರಿ.